ಇಲ್ಲ ರೀ, ನೀವು ಗೌರ್ಮೆಂಟ್ ಯಾಕೆ ರನ್ ಮಾಡ್ತೀರಾ? ಫೇಕ್ ಐಡೆಂಟಿಫೈ ಮಾಡ್ಲಿಲ್ಲ ಅಂದ್ರೆ ಓಕೆ ಓಕೆ ನೀವು ಗೌರ್ಮೆಂಟ್ ಯಾಕೆ ರನ್ ಮಾಡ್ತೀರಾ? ಪೊಲೀಸ್ ಡಿಪಾರ್ಟ್ಮೆಂಟ್ ಯಾಕಿದೆ? ಸೈಬರ್ ಡಿಪಾರ್ಟ್ಮೆಂಟ್ ಯಾಕಿದೆ? ಸರ್ ಗೌರ್ಮೆಂಟ್ ಯಾಕೆ ಸಮಿಲ ಸರ್, ನೀವು ಒಪ್ತೀರ ಅಂತ ಅನ್ಕೊಂಡಿದೀನಿ. ಇವತ್ತು ಎಲ್ಲಿ ತನಿಸಂದ್ರದಲ್ಲಿ ಏನು ಡೆಮಾಲಿಷ್ ಆಗಿದೆ ಅಲ್ಲಿಯ ಒಂದು ಕೆಲವು ಡಾಕ್ಯುಮೆಂಟ್ಗಳನ್ನು ನಾನು ತಗೊಂಡು ಬಂದಿದ್ದೀನಿ. ಅಲ್ಲಿ 19 ನವೆಂಬರ್ 2025 ರಿಜಿಸ್ಟರ್ ಆಗಿರುವಂತಹ ಡಾಕ್ಯುಮೆಂಟ್, ಸೇಲ್ ಡೀಡ್ ಆಗಿದೆ, ಈ ಖಾತಾ ಆಗಿದೆ, ಟ್ಯಾಕ್ಸ್ ಪೇಮೆಂಟ್ ಮಾಡಿದ್ದಾರೆ. ಈ ಡಾಕ್ಯುಮೆಂಟ್ ಕೂಡ, ಈ ಒಂದು ಆಸ್ತಿ ಕೂಡ ಡೆಮಾಲಿಷ್ ಹೋಗುತ್ತೆ ಅಂತ ಹೇಳಿದ್ರೆ ನಮ್ಮ ಗೌರ್ಮೆಂಟ್ ಯಾವ ಥರ ಕೆಲಸ ಮಾಡ್ತಾ ಇದೆ? ಅಥವಾ ಈ ಕಂದಾಯ ಇಲಾಖೆಗೂ ಅಥವಾ ಈ ಎನ್ಫೋರ್ಸ್ಮೆಂಟ್ ಯಾರು ಅಧಿಕಾರಿಗಳಿಗೆ ಅವ್ರಿಗೆ ಸಂಬಂಧನೇ ಇಲ್ವಾ? ನೋಡಿ, ಅದೇ ಡಾಕ್ಯುಮೆಂಟ್ ನಾನು ಕಳಿಸಿದ್ದೀನಿ ನೋಡಿ, ನಾನು ಕಲೆಕ್ಟ್ ಮಾಡಿರೋದು ನೋಡಿ. ಆ ಮಹಿಳೆ ಹೇಳ್ತಿದ್ದಾರೆ, ನಮ್ಮ ಮದುವೆಗೆ ಅಂತ 3 ತಿಂಗಳು ಇಟ್ಟಿರೋದು. 19/11 ಅಂದ್ರೆ ನವೆಂಬರ್ 2 ತಿಂಗಳ 1.5 ತಿಂಗಳು 2 ತಿಂಗಳು ಕಂಪ್ಲೀಟ್ ಆಗಿಲ್ಲ ಸೇಲ್ ಡೀಡ್ ಆಗಿ ಆ ಮನೆ ಇವತ್ತು ಡೆಮಾಲಿಷ್ಗೆ ಹೋಗ್ತಾ ಇದೆ ಅಂದ್ರೆ ನಾವು ಎಲ್ಲಿದ್ದೀವಿ? ಅಥವಾ ಏನೋ ಒಂದು ಈ ಒಂದು ನಿಜವಾಗ್ಲೂ ಡೆಮಾಲಿಷ್ ಏನ್ ಕಾರ್ಯಾಚರಣೆ ಇದೆ, ಕಣ್ಣರಿಸುವ ತಂತ್ರನ ಅಥವಾ ವಿರೋಧ ಪಕ್ಷದವರಿಗೆ ಏನಾದ್ರೂ ಏನು ಮಾತಾಡ್ಲಿ ಅಂತ ಮಾಡ್ತಿದ್ದೀರಾ? ನಿಜವಾಗ್ಲೂ ಕೆಲಸ ಮಾಡ್ತಿದ್ದೀರಾ? ಅಥವಾ ಮನೆ ಇಲ್ಲದವರಿಗೆ ನಿಜವಾಗ್ಲೂ ಮನೆ ಕೊಡಿಸ್ಬೇಕಂತನಾ? ಅಥವಾ ತರಾತುರಿಯಲ್ಲಿ ಬೇರೆ ಏನೋ ನಿಮ್ಮ ಅಜೆಂಡಾ ಇದೆಯಾ? ನಾನು ಅಲ್ಲಿ ಹಾಕಿದ್ದೀನಿ ನೋಡಿ, ಅಲ್ಲಿ 19/11 ರಿಜಿಸ್ಟರ್ ಆಗಿದೆ, ಈ ಮನೆ ಡೆಮಾಲಿಷ್ ಹೋಗಿದ್ದಾರೆ ಅಂತ ಹೇಳಿದ್ರೆ ಇವತ್ತು ತನಿಸಂದ್ರ ನಾನೇ ಹೋಗಿ ನಾನು ಪರ್ಸನಲಿ ಕಲೆಕ್ಟ್ ಮಾಡಿರುವಂತ ಡಾಕ್ಯುಮೆಂಟ್ ಇದು ಖಾತೆ ಆಗಿದೆ. ಈ ತರ ಇರುವಾಗ ಖಾತೆ ಆಗಿದೆ, ಈ ಮನೆ ಡೆಮಾಲಿಷ್ ಹೋಗುತ್ತೆ ಅಂತ ಹೇಳಿದ್ರೆ ಜನ ಏನಂತ ತಿಳ್ಕೊಬೇಕು? ಅಥವಾ ನಮ್ಮ ಸರ್ಕಾರ ಏನ್ ಮಾಡ್ತಾ ಇದೆ ಅಂತ ತಿಳ್ಕೊಬೇಕು? ಅಥವಾ ಅಧಿಕಾರಿಗಳು ನಿಜವಾಗ್ಲೂ ಯಾರಿಗೆ ದೂರಬೇಕು? ಮಾನ್ಯ ಸಿದ್ದರಾಮಯ್ಯನವರು ನಿಜವಾಗ್ಲೂ ನಿಮ್ಮ ಒಂದು ಆಡಳಿತದಲ್ಲಿ ನಿಮ್ಮಲ್ಲಿ ಹಿಡಿತ ಇಲ್ವಾ? MLA ಹಿಡಿತ ಅಂತೂ ಇಲ್ಲ. ಈ ತರ ಕೆಲಸನೂ ಆಗುತ್ತಾ? ಬಹಳ ವಿಶೇಷ ಆಗ್ತಾ ಇದೆ ನೋಡಿ. ಈಗ ಜನರಿಗೂ ನಾನು ಇನ್ಪುಟ್ ಕೊಡಿ ಅಂತ ನಾನು ಇದನ್ನು ಯಾರು ಇವತ್ತು ಮಾತಾಡಿದ್ದಾರೆ ಆ ಒಂದು ಲೇಡಿ ಹತ್ರ ಅವರ ಲಾಯರ್ ಹತ್ರ ಹೇಳಿ ಮಾತಾಡಿ ಕಲೆಕ್ಟ್ ಮಾಡಿರುವಂತಹ ಡಾಕ್ಯುಮೆಂಟ್ ಇದು. ಸೇಲ್ ಡೀಡ್ 19 ನವೆಂಬರ್ಗೆ ಆಗಿರುವಂತಹ ಸೇಲ್ ಡೀಡ್ ಇವತ್ತು ಡೆಮಾಲಿಷ್ ಬಂದಿದ್ದಾರೆ ಅಂದ್ರೆ ಏನ್ ಅರ್ಥ? ಅವ್ರಿಗೆ ಏನು ನೋಟಿಸ್ ಬಂದಿಲ್ಲ, ಯಾವುದೇ ರೀತಿ ಇಲ್ಲ. ಅವ್ರು ಹೇಳ್ತಾರೆ ನಾನು 4 ಲಕ್ಷ ಏನು ರಿಜಿಸ್ಟ್ರೇಷನ್ ಫೀಸ್ ಕಟ್ಟಿದ್ದೀನಿ ಅಂತಾರೆ. ಅಂದ್ರೆ BDAಗೆ ಇದು ಒತ್ತುವರಿ ಆಗಿರೋ ಜಾಗ ಅಂತ ಗೊತ್ತಿಲ್ವಾ? ಅಥವಾ ರಿಜಿಸ್ಟ್ರೇಷನ್ ಹೇಗಾಗ್ತಾ ಇದೆ? ಇಲ್ಲೂ ಏನಾದ್ರು ಗೋಲ್ಮಾಲ್ ನಡೀತಾ ಇದೆಯಾ? ಯಾವ ತರ ಆಗ್ತಾ ಇದೆ? ಇಷ್ಟು ಬಹಳ ವಿಷಾದ ಆಗ್ತಾ ಇದೆ ಸಮೀಲ ಸರ್. ಇದು ಫಾತಿಮಾ ಅನ್ನುವಂಥ ಒಂದು ಖೈರುನ್ನಿಸಾ ಅನ್ನುವಂಥ ಒಂದು ಲೇಡಿ, ಇದರಲ್ಲಿ ಮುಸ್ಲಿಂ, ನಾನು ಅವಾಗಲೇ ಒಂದು ಮಾತು ಹೇಳಿದೆ, ಮುಸ್ಲಿಂ ಆಗ್ಲಿ ಹಿಂದೂ ಆಗ್ಲಿ ಅದ್ರ ಬಗ್ಗೆ ನಾನು ಮಾತಾಡ್ತಿಲ್ಲ. ಯಾರೇ ಇರ್ಲಿ ಅವರು ಮುಸ್ಲಿಂ ಅಲ್ವಾ? ಅಲ್ಲ, ನಾನು ಹೇಳಿದೆ, ನಾನು ಅದ್ರ ಬಗ್ಗೆ ನಾನು ಕಲೆಕ್ಟ್ ಮಾಡಿದ ಅವ್ರ ಹತ್ರನೇ ನಾನು ಅವ್ರು ಮಾತಾಡಿದ್ ನೋಡಿ. ಫಲಾನುಭವಿಗಳಲ್ಲ, ಈ ಮನೆ ಮೈನಾರಿಟಿ ತಾನೆ ಸರ್. 19 ನವೆಂಬರ್ಗೆ ರಿಜಿಸ್ಟರ್ ಆಗಿರೋದು, ಈಗ ಡೆಮಾಲಿಷ್ ಹೋಗುತ್ತೆ ಅಂದ್ರೆ ಅರ್ಥ ಏನು? ಒಂದು ಪ್ರಕರಣದಲ್ಲಿ ಹಲವು ಆಯಾಮ ನಿಜವಾಗ್ಲೂ ನಮ್ಗೆ ಎವಿಡೆಂಟ್ ಆಗಿದೆ ಇದು ಏನೋ ಮಾಡಕ್ಕೋಸ್ಕರ ಮಾಡ್ತಾ ಇದಾರಾ? ಅಥವಾ ವಿರೋಧ ಪಕ್ಷದಗಳಿಗೆ ಟ್ರಿಗರ್ ಮಾಡ್ಲಿ ಮಾತಾಡ್ಲಿ ಅಂತ ಮಾಡ್ತಾ ಇದ್ದೀರಾ? ಅಥವಾ ಅನೇಕ ಕೆಲಸಗಳಿದೆ, ಪ್ರತಿ ದಿನಕ್ಕೊಂದು ತಿರುವು, ಕ್ಷಣಕ್ಕೊಂದು ನಿಮ್ಮ ವಾರ್ತೆಗಳು ಬರ್ತಾ ಇದೆ. ಇದು ನಿಜಕ್ಕೂ ಇದು ಗಂಭೀರವಾದ ವಿಷಯ. ಈ ತರ ಆದ್ರೆ ನೋಡಿ ಏನ್ ಮಾತಾಡ್ತಾರೆ ಅವರು ಅಳು ನೋಡಿ. ಅವ್ರು ಹೇಳ್ತಾ ಇದಾರೆ, ನಾನು 3 ತಿಂಗಳಲ್ಲಿ ಮದುವೆಗೆ ದುಡ್ಡು ಇಟ್ಟಿರೋದು, ಅದನ್ನ ಮಾಡ್ಬಿಟ್ಟು ಈ ತರ ಆಗಿದೆ, 3 ತಿಂಗಳು ಆಗಿಲ್ಲ ಅಂತೇಳಿ ಆ ಮನೆಗೆ ಬೇಕಾದ್ರೆ ನಮ್ಮ ಮೇಲೇನೆ ಬುಲ್ಡೋಜರ್ ತಗೊಂಡ್ ಬನ್ನಿ, ನಾನು ಕೇಳಿಸ್ಕೊಂಡು ಅವ್ರು ಯಾರು ಅಂತ ವಿಚಾರಿಸಿ ಆ ರಿಪೋರ್ಟರ್ ಅವ್ರಿಗೆ ಕಾಲ್ ಮಾಡಿ ಅವರ ಲಾಯರ್ ಹತ್ರ ನಾನು ಕಲೆಕ್ಟ್ ಮಾಡಿರುವಂತ ಡಾಕ್ಯುಮೆಂಟ್ ಈಗ ಬರುವಾಗ ನಿಮ್ಮ ಹತ್ರನೇ ಬಂದು ನಿಮ್ಗೆ ಅಲ್ಲಿ ಹಾಕಕ್ಕೆ ಕೇಳಿದ್ದೀನಿ. ಇದು ಸತ್ಯಾಸತ್ಯತೆ. ಈ ತರದ್ದು ಎಷ್ಟು ನಡೀಬಹುದು? ನಾನೀಗ 1 ಅವರ್ ಮಾತಾಡಿದ್ ಕೇಳಿ ಇದ್ ಮಾಡಿದೆ. ಈ ತರದ್ದು ಎಷ್ಟು ನಡೀತಾ ಇರ್ಬೋದು? ಈ ತರ ಇರುವಾಗ ಅದೇ ರೀತಿ ನಾವು ಇವತ್ತು ಬೆಳಿಗ್ಗೆ ಒಂದು ಕೆಲವು ಕಡೆ ನೋಡಿದೆ, ಕೆಲವು ರಿಯಾಲಿಟಿ ಚೆಕ್ ಮಾಡ್ತಾ ಇದ್ರು ನಮ್ಮ ಕೆಲವು ಪರಿವಾರದ ಹುಡುಗರೆಲ್ಲ, ಪುನೀತ್ ಕೆರೆಹಳ್ಳಿ ಟೀಮ್ ಎಲ್ಲ ಮಾಡ್ತಾ ಇದ್ರು. ಅಲ್ಲಿ ಹೋಗಿ ಪ್ರತಿಯೊಬ್ಬರ ಹತ್ರ ಅವ್ರು ಮಾತಾಡ್ತಾ ಇದ್ರು, ನೀವು ಎಲ್ಲಿ, ಅವರು ನಿಮ್ ಕನ್ನಡ ಇಲ್ಲ, ಕನ್ನಡ ಬರಲ್ಲ, ಹಿಂದಿ ಬರುತ್ತಾ, ಇಲ್ಲ ನಮ್ಗೆ ಬೇರೆ ಭಾಷೆ ಬರುತ್ತೆ. ನಮ್ ನಿಜಕ್ಕೂ ಇಲ್ಲಿ ಎಲ್ಲಿ ಇದೀವಿ, ಏನ್ ಮಾಡ್ತಾ ಇದೀವಿ? ಇಷ್ಟು ವರ್ಷದಿಂದ ಅವರಿಗೆ ಏನು ಗೊತ್ತಿಲ್ಲ. ನಾವು ಹೇಳ್ತಿರೋದು ಇಷ್ಟೇ, ಮನೆ ಕೊಡಿ, ಅವ್ರದ್ದೊಂದು ಬರ್ತ್ ಸರ್ಟಿಫಿಕೇಟ್ ತಗೊಳ್ಳಿ. ಅವ್ರು ಇಲ್ಲಿಯವರೇನಾ? ನಾನು ಧರ್ಮ ನೋಡಿ ಅಂತ ಹೇಳ್ತಾ ಇಲ್ಲ, ನಿಮ್ಮಲ್ಲೆಲ್ಲ ಧರ್ಮ ನೋಡಿ ಹೊಡೆದಿರೋದು ನಿಮ್ಮ ಚಾನಲ್ ಅಲ್ಲಿ ಬಂದಿದೆ, ಅದಲ್ಲ. ಯಾವುದೇ ಧರ್ಮ ಇರ್ಲಿ, ಕರ್ನಾಟಕದಲ್ಲಿ ಹುಟ್ಟಿದ ಬೆಳೆದವರಿಗೆ ಮನೆ ಕೊಡಿ. ಈ ತರ ಆತುರವಾಗಿ ಜನರ ಟ್ಯಾಕ್ಸ್ ದುಡ್ಡನ್ನು ಕರ್ನಾಟಕದ ಜನರಿಗೆ ಮೋಸ ಯಾಕೆ ಮಾಡ್ತಾ ಇದ್ದೀರಾ? ಬೇರೆಯವ್ರಿಗೆ ಯಾಕೆ ಕೊಡ್ತಾ ಇದ್ದೀರಾ? ನೋಡಿ, ಇವರಿಗೆ ಬಾಳು ನಂಗೆ ನಿಜಕ್ಕೆ ತಡೆಯಕ್ಕಾಗದೆ ನಾನು ಡಾಕ್ಯುಮೆಂಟ್ ಕಲೆಕ್ಟ್ ಮಾಡಿದ್ದು. ಇಷ್ಟು ಡಾಕ್ಯುಮೆಂಟ್ ನಿಮ್ಗೆ ಕೊಟ್ಟಿದ್ದೀನಿ, ನಿಮ್ಮ ಚಾನಲ್ಗೂ ಕೊಟ್ಟಿದ್ದೀನಿ, ಟ್ಯಾಕ್ಸ್ ಪೇಯ್ಡ್ ರಿಸೀಟ್ ಕೊಟ್ಟಿದ್ದೀನಿ, ಅವ್ರ KEB ಬಿಲ್. ಈಗ ಒತ್ತುವರಿ ಹೋಗುತ್ತೆ, ಡೆಮಾಲಿಷ್ ಆಗುತ್ತೆ ಅಂದ್ರೆ KEB ಬಿಲ್ ಹೇಗ್ ಬರುತ್ತೆ ಅವರಿಗೆ? ಅವ್ರ ಹೆಸರಲ್ಲಿ
ಬಿಲ್ ಹೇಗೆ ಬರುತ್ತೆ, ಅದು ಖಾತೆ ಹೇಗೆ ಈಗ ಮಾಡ್ಕೊಡ್ತಾರೆ? ಒತ್ತುವರಿ ಆಗ್ಬೇಕಂದ್ರೆ ಅನೇಕ ತಿಂಗಳು ಅದರ ಪ್ರೊಸೆಸ್ ಇರುತ್ತೆ. 19 ನವೆಂಬರ್ಗೆ ರಿಜಿಸ್ಟ್ರೇಷನ್ ಹೇಗಾಗುತ್ತೆ, ಸಬ್ ರಿಜಿಸ್ಟ್ರಾರ್ ಹೇಗೆ ವರ್ಕ್ ಆಗ್ತಿದೆ, ಹೌದು. ಇವಾಗೆಲ್ಲ ನೀವು ಈ ಖಾತಾ ಬೇಕು ಅಂತಾರೆ, ಈ ಖಾತಾ ಮಾಡಿದ್ದಾರೆ. ಈ ತರ ವಿಷಯಗಳಿರುವಾಗ ನಾವು ಯಾವ ರೀತಿ ನಂಬಬೇಕು? ಮಾನ್ಯ ಸಿದ್ದರಾಮಯ್ಯನವರೇ, ನಮ್ಮ ಸರ್ಕಾರ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ? ನಾನು ಅವಾಗಲೇ ಹೇಳ್ದಂಗೆ ನಾವು ಬಿಹಾರದಲ್ಲಿದ್ದೀವ, ಕರ್ನಾಟಕದಲ್ಲಿದ್ದೀವ, ಪ್ರತಿಯೊಬ್ಬರು ಅವರವರ ಜಮೀನು ಅವರವರ ಮನೆ ನಿಮ್ದು ಹೌದಾ ಅಲ್ವಾ ಅಂತ ನೀವು ಇನ್ನೊಂದ್ಸರಿ ಚೆಕ್ ಮಾಡೋದು ಬೆಟ್ರು ಅಂತ ನಂಗೆ ಅನ್ಸುತ್ತೆ. ಹೌದು ಸಮೀವಲ್ಲ ಸರ್, ಒಟ್ಟಿನಲ್ಲಿ ಇದರಲ್ಲಿ ನರಳಾಡ್ತಾ ಇರೋದ್ರ ಮಾತ್ರ ಪಾಪ ಅಮಾಯಕ ಜನರು. ಇದರಲ್ಲಿ ಅಧಿಕಾರಿಗಳು ತಪ್ಪು ಅನ್ಬೋದಾ, ಸರ್ಕಾರದ್ದೇ ತಪ್ಪು ಅಂತ ಹೇಳ್ಬೋದಾ ಅಂತ? ಅಲ್ಲ, ಎಲ್ಲಿ ಸರ್ಕಾರ ಮತ್ತು ಡಿಸ್ಕನೆಕ್ಟ್ ಅಧಿಕಾರಿಗಳ ತಪ್ಪು ಎದ್ದು ಕಾಣ್ತಾ ಇದೆ. ಸರ್ಕಾರ ಮತ್ತು ಅಧಿಕಾರಿಗಳ ತಪ್ಪು ಎದ್ದು ಕಾಣ್ತಾ ಇದೆ. ಅವರು ಈಗ ಅವ್ರ ಪ್ರಾಪರ್ಟಿ ಆದ್ರೆ ಕಟ್ಬೇಕಾದ್ರೆ ಏನ್ರಿ ಇದ್ರು ಅವರು? ಅದು ಗೌರ್ಮೆಂಟ್ ಪ್ರಾಪರ್ಟಿ ಆದ್ರೆ ಆಫೀಸರ್ಸ್ ಇರ್ತಾರೆ, ನೋಡ್ಕೊಳಕ್ ಜನ ಇರ್ತಾರೆ, BDA ಆಫೀಸರ್ಸ್ ಇರ್ತಾರೆ, ರೆವಿನ್ಯೂ ಲ್ಯಾಂಡ್ ಇದ್ರೆ ರೆವಿನ್ಯೂ ಲ್ಯಾಂಡ್ ಅಂತ ಇರುತ್ತೆ, ಅದನ್ನ ನೋಡ್ಕೊಳಕ್ ಜನ ಇರ್ತಾರೆ. ಕಟ್ಬೇಕಾದ್ರೆ ಯಾಕ್ರಿ ಅಲೋ ಮಾಡ್ಬೇಕು? ಅವಾಗ ಅಬ್ಜೆಕ್ಷನ್ ಮಾಡ್ಬೋದು ತಾನೆ. ಅವಾಗ ಅಲೋ ಮಾಡಿ ಸರ್ಕಾರನೇ ಕರೆಂಟ್ ಕೊಟ್ಟು, ಸರ್ಕಾರನೇ ನೀರ್ ಕೊಟ್ಟು, ಸರ್ಕಾರನೇ ಸವಲತ್ತು ಕೊಟ್ಟು, ಈಗ ಅದನ್ನ ಅಕ್ರಮ ಅಂತ ಸರ್ಕಾರ ಹೇಳೋದ್ರಲ್ಲಿ ಪಾಯಿಂಟ್ ಇಲ್ಲ. ಸರ್ಕಾರದ ಲೀಗಲ್ ಇಶ್ಯೂ ಇರ್ಬೋದು, ನಾನು ಅದ್ರ ಬಗ್ಗೆ ಮಾತಾಡ್ತಿಲ್ಲ. ನಾನು ಹೇಳುದು, ಯಾವುದೇ ಒಂದು ಡೆಮಾಲಿಷ್ ಮಾಡ್ಬೇಕಾದ್ರೆ ಅದರದ್ದೇ ಆದ ಪ್ರೊಸೀಜರ್ ಇಲ್ವಾ? ಅವ್ರ ನೋಟಿಸ್ಗಳು ಹೋಗುದು ಬೇಡವಾ? ನವೆಂಬರ್ ಅಲ್ಲಿ ಆಗಿರೋದು ಈಗ ಹೋಗುತ್ತೆ ಅಂದ್ರೆ ಯಾವ ತರ ಮಾಡ್ತಿದ್ದಾರೆ? ಈ ತರ ಒಂದು ಡೆಮಾಲಿಷ್ಗಳು ಯಾವ ತರ ಆಗ್ತಾ ಇದೆ? 2358 ಮನೆಗಳು ಮಾಡಿರೋದು ಇದೇ ತರ ಹಾಗಾದ್ರೆ ಅವರಿಗೆಲ್ಲ ಸೂರು ಕಲ್ಪಿಸಿದೀರಾ ನೀವು? ಡೆಮಾಲಿಷನ್ ಮಾಡ್ಬೇಕಾದ್ರೆ ಅದನ್ನ ಸಾರ್ವಜನಿಕವಾಗಿ ಘೋಷಿಸಬೇಕಾಗತ್ತೆ. ಮತ್ತೆ ಅಲ್ಲಿ ಎಷ್ಟು ಜನ ಬಡವರು ಇದಾರೆ, ಡಾಕ್ಯುಮೆಂಟ್ ಫೇಕೋ ಇಲ್ಲೋ ಅನ್ನೋದನ್ನ ಚೆಕ್ ಮಾಡ್ಬೇಕಾಗಿ ಬರುತ್ತೆ. ಮತ್ತು ಅದ್ರಲ್ಲಿ ಜಿನೈನ್ ವ್ಯಕ್ತಿಗಳನ್ನ ಒಂದ್ ವೇಳೆ ಅವ್ರು ಎನ್ಕ್ರೋಚ್ ಮಾಡಿದ್ದೆ ಆದ್ರೆ ಅವ್ರಿಗೆ ಆಲ್ಟರ್ನೇಟಿವ್ ವ್ಯವಸ್ಥೆಯನ್ನು ಕೂಡ ಮಾಡ್ಬೇಕಾಗಿ ಬರುತ್ತೆ. ಜಿನೈನು ಡಾಕ್ಯುಮೆಂಟ್ ಇತ್ತು ಅಂದ್ರೆ ಅದನ್ನ ಬಿಡ್ಬೇಕಾಗಿ ಬರುತ್ತೆ. ಎಲ್ಲದನ್ನು ಒಟ್ಟಿಗೆ ತಂದು ಬುಲ್ಡೋಸ್ ಓಡಿಸ್ಬಿಟ್ರು ಎಲ್ಲರ ಬದುಕನ್ನ ಧ್ವಂಸ ಮಾಡಕ್ಕಲ್ಲ ಈ ಸರ್ಕಾರ ಇರೋದು. ನೀವ್ ಹೇಳಿದ್ದೀರಾ ಸರ್, ಫಸ್ಟ್ ಪ್ರಕಟಣೆ ಓಡಿಸ್ಬೇಕಿತ್ತು, ಪ್ರಕಟಣೆ ಓಡಿಸ್ಲಿಲ್ಲ. ಅದಾದ್ಮೇಲೆ ಅಲ್ಲಿ ಮನೆ ಧ್ವಂಸ ಮಾಡೋದಕ್ಕೂ ಮುಂಚೆ ಅವರಿಗೆ ಪರ್ಯಾಯ ವ್ಯವಸ್ಥೆ ಮಾಡಿ ಆಮೇಲೆ ಮನೆ ತೆರವು ಮಾಡ್ಬೋದಾಗಿತ್ತು, ಅದನ್ನೂ ಮಾಡ್ಲಿಲ್ಲ. ಫಸ್ಟ್ ಆಫ್ ಆಲ್ ಇಲ್ಲಿ ಪ್ರಕಟಣೆನೇ ಓಡಿಸ್ಲಿಲ್ಲ ಸಾರ್ವಜನಿಕವಾಗಿ, ನೀವ್ ಹೇಳ್ದಂಗೆನೆ. ಸೊ ಹಾಗಾದ್ರೆ ಸರ್ಕಾರ ಏನ್ ಕ್ರಮ ತಗೊಂಡ್ರು ಇವಾಗ ತಪ್ಪನ್ನ ಮರೆಮಾಚ್ಕೊಳ್ಳೋ ನಿಟ್ಟಿನಲ್ಲೇ ಮಾಡ್ಕೋಬೇಕು ಹೊರತು ಇದರಲ್ಲಿ ಅಧಿಕಾರಿಗಳ ವಿರುದ್ಧ ಕ್ರಮ ಆಗುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕು ಸರ್. ಹೌದು, ಈಗ ಅಧಿಕಾರಿಗಳ ವಿರುದ್ಧ ಎಲ್ರಿ ಕ್ರಮ ಕೈಗೊಳ್ತಾರ ಅವರು? ಈಗ ಕಲೆಕ್ಟೆಡ್ ಲ್ಯಾಂಡ್ ನ ಮಾತ್ರ ಕ್ಲಿಯರ್ ಮಾಡ್ತಿರೋದು ಯಾಕೆ? ಹೌದು ಹೌದು ಹೌದು. ಹಿಂದೆ ಏನ್ ಇಂಟೆನ್ಷನ್ ಇದೆ ನಾನು ಅದನ್ನ ಕೇಳಿದ್ರು. 2878 ಎಕರೆ BDA ಲ್ಯಾಂಡ್ ಎನ್ಕ್ರೋಚ್ ಆಗಿದೆ. ಎಸ್ ಎಸ್. ಅಲ್ಲಿ ಸೆಲೆಕ್ಟೆಡ್ ಲ್ಯಾಂಡ್ ನ ಮಾತ್ರ ಯಾಕೆ ಕ್ಲಿಯರ್ ಮಾಡ್ತಿದ್ದೀರಾ? ನಿಜ. ಈಗ ಆಯ್ತು, ಅದ್ಯಾವ್ದೋ ಲ್ಯಾಂಡ್ ಇಲ್ಲಿ BDA ನಲ್ಲಿ ಏನಾಗುತ್ತೆ, ಲ್ಯಾಂಡ್ ಅಕ್ವೈರ್ ಮಾಡ್ತಿರ್ತಾನೆ. ಲ್ಯಾಂಡ್ ಅಕ್ವೈರ್ ಮಾಡಿದ್ಮೇಲೆ ಅದನ್ನ ಯಾವ ಪರ್ಪಸ್ಸಿಗೆ ಅಕ್ವೈರ್ ಮಾಡಿದ್ರು ಅದನ್ನ ವಶಕ್ಕೆ ಪಡ್ಕೊ, ಅದಕ್ಕೆ ಬೇಲಿ ಹಾಕಿ ಅವ್ರು ಇಟ್ಕೋಬೇಕು ಸರಿಯಾಗಿ. ಬೇರೆಯವ್ರು ಎನ್ಕ್ರೋಚ್ ಮಾಡಕ್ಕೆ ಯಾಕೆ ಬಿಡ್ಬೇಕು? ಮತ್ತೆ ಯಾವ ಕಾರಣಕ್ಕೆ ಅವರು ವಶಕ್ಕೆ ಪಡೆದ್ರು ಆ ಪ್ರಾಜೆಕ್ಟ್ ಅನ್ನ ಟೇಕ್ ಅಪ್ ಮಾಡ್ಬೇಕು. ಲ್ಯಾಂಡ್ ತಗೊಳ್ಳೋದು, ಅದನ್ನ ಹಂಗೆ ಬಿಟ್ಬಿಡೋದು, ವಶಕ್ಕೆ ತಗೊಳ್ದಲ್ಲೇ ಇರೋದು, ಮತ್ತೆ ಲೀಗಲ್ ಕಾನ್ಫ್ಲಿಕ್ಟ್ಸ್ ಗಳು ಇರೋದು, ಲೀಗಲ್ ಡಿಪಾರ್ಟ್ಮೆಂಟ್ ಸರಿಯಾಗಿ ವರ್ಕ್ ಮಾಡ್ದಲ್ಲೇ ಇರೋದು, ಇವೆಲ್ಲ BDA ನಲ್ಲಿ ಒಳಗಿರೋ ಸಮಸ್ಯೆಗಳಿದ ಕಾರಣ. ಮತ್ತೆ ಅಲ್ಲಿ ಮನೆಗಳು ಕಟ್ಕೊಳ್ಳಕ್ಕೆ ಅವಕಾಶ ಕೊಡೋದು. ಅಲ್ಲಿ ಈ ಸರ್ಕಾರ ಏನ್ ಮಾಡ್ತಿದೆ ಅಂದ್ರೆ SIR ಮಾಡಿ ಅಂದ್ರೆ FIR ಮಾಡ್ತಾ ಇದೆ. SIR ಮಾಡಕ್ ಹೋಗ್ತಾರೆ, ಮತದಾರ ಪಟ್ಟಿ ಪರಿಷ್ಕರಣೆ ಮಾಡಿ ಅಂತ ಹೋದ್ರೆ ಅವ್ರು ಬೈ ಮಿಸ್ಟೇಕ್ ಆಗಿ SIR ಬದಲು FIR ಮಾಡ್ತಿದಾರ ಗೊತ್ತಿಲ್ಲ ನಮ್ಗೆ. ಯಾಕೆ ಅನ್ನುವಂತ ಪ್ರಶ್ನೆ ಇದೆ. ಹೌದು, ಬಟ್ ಓವರ್ ಆಲ್ ಆಗಿ ಹೇಳೋದಾದ್ರೆ ಇದರಲ್ಲಿ ನಿಜಕ್ಕೂ ಬಡ ಜನರು, ಅಮಾಯಕರು ಕಣ್ಣೀರಲ್ಲಿ ಕೈ ತೊಳೆಯುವಂಥ ಪರಿಸ್ಥಿತಿ. ಯಾರೋ ಅಧಿಕಾರಿಗಳು ಮಾಡಿರುವಂಥ ಎಡವಟ್ಟಿನಿಂದಾಗಿ, ಸರ್ಕಾರ ತೆಗೆದುಕೊಂಡಿರುವ ಕ್ರಮದಿಂದಾಗಿ ಜನ ಕಣ್ಣೀರಲ್ಲಿ ಕೈ ತೊಳೆಯುವಂಥ ಪರಿಸ್ಥಿತಿ ಬಂದೊದಗಿದೆ. ಹಾಗಾದರೆ ಈಗ ನೊಂದವರಿಗೆ ಧ್ವನಿಯಾಗಬೇಕಾಗಿರುವಂಥ ಸರ್ಕಾರ ಏನು ಕ್ರಮ ತೆಗೆದುಕೊಳ್ಳುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗತ್ತೆ.